ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಫುರ್ಮಾಡ್. ಸುದೀಪ್ ಸರ್ ನಮ್ಮ ಹನುಮಂತನನ್ನ ಗಾಂಚಲಿ ಅಂತ ಹೆಂಗಂದ್ರಿ? ಹೌದು, ಬಿಗ್ ಬಾಸ್ ಇದು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿದೆ. ಅದೆಷ್ಟೋ ಜನ ಬಿಗ್ ಬಾಸ್ ಮನೆಗೆ ತಾವು ಕೂಡ ಸ್ಪರ್ಧಿಯಾಗಿ ಹೋಗಬೇಕು ಎಂಬ ಆಸೆಯನ್ನ ಹೊಂದಿರುತ್ತಾರೆ. ಆದರೆ ಅದೃಷ್ಟ ಎಲ್ಲರಿಗೂ ಒಲಿಯುವುದಿಲ್ಲ. ಕೆಲವು ಜನ ದೊಡ್ಡ ಮನೆಯ ಬಾಗಿಲನ್ನ ತಟ್ಟುತ್ತಾರೆ. ಅದರಲ್ಲಿ ದೊಡ್ಡ ಮನೆಯಲ್ಲಿ ಇದೀಗ ಹೆಚ್ಚು ಚರ್ಚೆ ಆಗುತ್ತಿರುವುದು ನಮ್ಮ ಉತ್ತರ ಕರ್ನಾಟಕದ ಹಾವೇರಿಯ ಹನುಮಂತನ್ನ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಾಗಿನಿಂದ ಬಿಗ್ ಬಾಸ್ಗೆ ಏನೋ ಒಂದು ರಾಜಕಳೆ ಬಂದಿದೆ. ಮನೆಯಾಗ ಇರುವ ಮಂದಿ ಹನುಮಂತನನ್ನ ಮಾತಿಗೆ, ಹಾಡಿಗೆ, ಮುಗ್ಧತೆಗೆ ಫುಲ್ ಇದಾಗ್ಯಾರ. ಮನಿ ಮಂದಿ ಅಷ್ಟ ಅಲ್ರಿ, ಮನಿ ಹೊರಗ ಕೂಡ ಬಿಗ್ ಬಾಸ್ ನೋಡುವ ಅದೆಷ್ಟೋ ಮಂದಿ ಹನುಮಂತನ ಆಟಕ್ಕೆ ಮಸ್ತ್ ಓಕೆ ಅಂದಾರ. ಮನ್ಯಾಗ ಉಳಿದ ಸ್ಪರ್ಧಿಗಳು ಒಂದಾಟ ಆಡಿದ್ರ ನಮ್ಮ ಹನುಮಂತನ್ನ ತನ್ನ ಪ್ರಾಮಾಣಿಕ ಆಟ ಆಡ್ತಿದ್ದ. ಅದೇ ಇಂತಹ ನಮ್ಮ ಹನುಮಂತನಿಗೆ ಈ ವಾರದ ಕೊನೆಯಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಸುದೀಪ್ ಸಾರ್ ಬೈದಿದ್ದಾರೆ. ಏರು ಧ್ವನಿಯಲ್ಲಿ ಮಾತನಾಡಿ ಹನುಮಂತನಿಗೆ ಗದರಿಸಿದ್ದಾರೆ. ಇದಕ್ಕೀಗ ಉತ್ತರ ಕರ್ನಾಟಕದಾದ್ಯಂತ ಬಹಳ ಚರ್ಚೆ ಆಗ್ತಿದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಸುದೀಪ್ ಸರ್ಗೆ ಬಾಯಿಗೆ ಬಂದಂತೆ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಅಷ್ಟಕ್ಕೂ ಹನುಮಂತನಿಗೆ ಬೆಂಬಲಿಸಿ ಸುದೀಪ್ ಸರ್ಗೆ ಉತ್ತರ ಕರ್ನಾಟಕ ಮಂದಿ ಏನಂತಿದ್ದಾರೆ ಇಲ್ಲಿ ಹೇಳ್ತೀನಿ ಕೇಳ್ರಿ. ಇಡೀ ಬಿಗ್ ಬಾಸ್ ಆರಂಭ ಆಗಿದಾಗಿನಿಂದ ದೊಡ್ಡ ಮನೆಯಲ್ಲಿ ಮನೆ ಮಂದಿಯ ಚೀರಾಟ, ಒದರಾಟ ಯಾವ ತರ ಐತೆ ಅಂತ ನಿಮಗ್ ಗೊತ್ತೈತಿ. ಆದ್ರೆ ಹನುಮಂತ ಬಿಗ್ ಬಾಸ್ ಮನೆಗೆ ಹೋಗಿ 2 ತಿಂಗಳು ಆದರೂ ತನ್ನ ಆಟ ತಾನು ಆಡ್ತಿದ್ದ. ಬೇರೆಯವರಂಗ ಚೀರಾಡುವುದು ಇನ್ನೊಂದು ಮುನ್ನೊಂದು ಮಾಡ್ತಿರ್ಲಿಲ್ಲ. ಆದ್ರೆ ಹೋದ್ವಾರ ಒಂದ್ ಆಟದಾಗ ಬಾಯಿ ತಪ್ಪಿ ಒಂದ್ ಮಾತಂದಿದ್ದ ಹನುಮಂತ. ಆಟ ರದ್ದಾದ್ರೂ ತೊಂದರೆ ಇಲ್ಲ ಎಂದು ಪದ ಉಪಯೋಗಿಸಿದ್ದ. ಇದರಲ್ಲಿ ನಂಗೂ ಏನು ದೊಡ್ಡ ತಪ್ಪನಿಸ್ಲಿಲ್ಲ. ಯಾಕಂದ್ರೆ ಆಡುವ ಬರದಲ್ಲಿ ನಮ್ಮ ಕಡೆ ಕಾಮನ್ ಆಗಿ ಈ ತರ ಭಾಷೆಯನ್ನ ಉಪಯೋಗಿಸುತ್ತಾರೆ. ಇದೇ ವಿಚಾರಕ್ಕೆ ಸುದೀಪ್ ಸಾರ್ ಹನುಮಂತನಿಗೆ ಬೈದಿದ್ದರು. ಹನುಮಂತು ಅವರೇ, ಇನ್ನೊಮ್ಮೆ ಏನಾದರೂ ನಿಮ್ಮ ಬಾಯಿಂದ ಈ ಟಾಸ್ಕ್ ರದ್ದಾದ್ರೂ ತೊಂದರೆ ಇಲ್ಲ ಎಂಬ ಮಾತು ಬಂದ್ರೆ ಎಷ್ಟೋ ಓಟ್ ಬಿದ್ರು ನಿಮ್ಮನ್ನ ಹೊರಗೆ ಕಳಿಸುವ ಜವಾಬ್ದಾರಿ ನನ್ನದು ಎಂದು ಏರು ಧ್ವನಿಯಲ್ಲಿ ಬೈದಿದ್ದರು ಸುದೀಪ್. ಪಾಪ ಸುದೀಪ್ ಸರ್ ಬೈದಿದ್ದಕ್ಕೆ ಹನುಮಂತನಿಗೆ ಸುದೀಪ್ ಸರ್ಗೆ ಏನು ಹೇಳಬೇಕು ಎಂದು ಗೊತ್ತೇ ಆಗ್ಲಿಲ್ಲ. ಸುಮ್ಮನೆ ಹೂ ಎಂದಿದ್ದರು. ಸುದೀಪ್ ಸರ್ ಈ ಮಾತಿಗೆ ಉತ್ತರ ಕರ್ನಾಟಕದ ಹಲವು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಸುದೀಪ್ ಸರ್ಗೆ ಹಿಗ್ಗಾಮುಗ್ಗ ಬೈಯಾಕತ್ತಾರ. ಹನುಮಂತ ಒಳಗೊಂದು ಹೊರಗೊಂದು ಮಾಡಲ್ಲ, ನೇರ ಮಾತಾಡ್ತಾನ. ನಾವು ಉತ್ತರ ಕರ್ನಾಟಕ ಮಂದಿ, ಹಾಗಾಗಿ ಆಟದಲ್ಲಿ ಮಾತ್ರ ಅಲ್ಲ ಯಾವುದರಲ್ಲೂ ಮೋಸ ಮಾಡು ಮಂದಿ ಅಲ್ಲ. ಹನುಮಂತ ಅಣ್ಣನಿಂದಲೇ ನಿಮಗೆ TRP ಬರ್ತಿರೋದು. ಈ ಮಾತು ಸುದೀಪ್ ಸರ್ ಕಡೆಯಿಂದ ಬರಬಾರ್ದಿತ್ತು. ಸುದೀಪ್ ಸರ್ ಕೂಡ ಅನ್ಯಾಯದ ಪರ ಇದ್ದವರಂತೆ ಅರ್ಥ ಆಯಿತು. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಅಮಾಯಕರ ಮೇಲೆ ದರ್ಪ ಬೇಡ ಸಾರ್. ಸುದೀಪ್ ಸಾರ್, ನೀವು ಹನುಮಂತನಿಗೆ ಗಾಂಚಲಿ ಅಂತ ಬಳಸಿದ್ದು ತಪ್ಪು. ಇನ್ನೂ ಬಹಳ ಕೆಟ್ಟದಾಗಿ ಚರ್ಚೆ ನಡೆಸಿದ್ದಾರೆ. ಸುದೀಪ್ ಸರ್ ಬೈದಿದ್ದು ತಪ್ಪು ಎನ್ನುತ್ತಿದ್ದಾರೆ. ಒಟ್ಟಿನಲ್ಲಿ ಸುದೀಪ್ ಸರ್ ಹನುಮಂತನಿಗೆ ಆಡಿರುವ ಮಾತಿನಿಂದ ಬಹಳ ವೈರಲ್ ಆಗ್ತಿರೋದಂತೂ ಸತ್ಯ. ಚರ್ಚೆ ಮಾಡೋರಿಗೆ ನಂದೊಂದು ಮನವಿ ವೀಕ್ಷಕರೇ, ನಮ್ಮ ಹನುಮಂತ ತಪ್ಪು ಮಾಡ್ಯಾನೋ ಬಿಟ್ಟಾನೋ ಬಿಡಿ, ಹನುಮಂತನ ಆಟಕ್ಕೆ ಹೆಚ್ಚೆಚ್ಚು ವೋಟ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಬಿಗ್ ಬಾಸ್ ಟ್ರೋಫಿ ಗೆದ್ದು ಬರುವಂಗಾಗ್ಲಿ. ಅದಕ್ಕೆ ನೀವು ಹೆಚ್ಚೆಚ್ಚು ಹನುಮಂತನನ್ನ ಬೆಂಬಲಿಸಿ. ಆಮೇಲೆ ಹನುಮಂತ ಹಂಗ ಹನುಮಂತ ಹಿಂಗ ಎನ್ನೋರಿಗೆ ಉತ್ತರ ಸಿಗುತ್ತಾ. ಹನುಮಂತನ ಬಗ್ಗೆ ನಿಮಗೇನ್ ಅನ್ಸುತ್ತಾ ಕೆಳಗೊಂದು ಕಾಮೆಂಟ್ ಮಾಡ್ರಿ. ಮತ್ತ ಹಂಗೇನ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.